Hi students, welcome to the computer science online class. Myself Umesh, your computer science lecturer. Students, we are in the chapter of introduction to the C++ students. Note this point, this is class number 3. So ಎಲ್ಲರೂ note ಮಾಡ್ಕೊಳ್ಳಿ, ಇದು class number 3 students. So in the previous class, we had discussed about history of the C++ and some concepts regarding to the C++ students. So if you observe, we are already familiar some other topic students and we are familiar with the general structure of C++ and some examples of C++. Bunny students, ಇವತ್ತಿನ ಕ್ಲಾಸ್ ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನಿದ್ರ ಸ್ಪೆಷಾಲಿಟಿ ಅಂತಂದ್ರೆ ಪ್ರಾಕ್ಟಿಕಲಿ ಹೇಗೆ ಒಂದು C++ ನ ಆಪರೇಟ್ ಮಾಡೋದು, ಕಂಪ್ಯೂಟರ್ ಒಳಗಡೆ C++ ಎಲ್ಲಿರುತ್ತೆ, ಆ ಪ್ರೋಗ್ರಾಮಿಂಗ್ಸ್ ನ ಹೇಗ್ ಮಾಡೋದು, ಈ ಸಾಫ್ಟ್ವೇರ್ ನ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಸಮ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡಬೇಕು ಸ್ಟೂಡೆಂಟ್ಸ್. ಬನ್ನಿ ಆ ಕಾನ್ಸೆಪ್ಟ್ ಯಾವುದು ಅಂತ ನೋಡೋಣ. ನೋಟ್ ಡೌನ್ ಸ್ಟೂಡೆಂಟ್ಸ್, ದ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಹೆಡರ್ ಫೈಲ್ಸ್. ರೈಟ್ ಡೌನ್ ಸ್ಟೂಡೆಂಟ್ಸ್, ದ ಕಾನ್ಸೆಪ್ಟ್ ನೇಮ್ ಈಸ್ ಕಾಲ್ಡ್ ಹೆಡರ್ ಫೈಲ್. Header files are generally library functions which are used to standard statements used in the programming. ಒಂದು ಪ್ರೋಗ್ರಾಮಿಂಗ್ ಒಳಗಡೆ ನಾವೇನೇನು ಸ್ಟೇಟ್ಮೆಂಟ್ಸ್ ನ ಯೂಸ್ ಮಾಡಿರ್ತೀವಿ ಆ ಸ್ಟೇಟ್ಮೆಂಟ್ಸ್ ಗೆ ಸಪೋರ್ಟ್ ಮಾಡೋದಕ್ಕೆ ಹೆಡರ್ ಫೈಲ್ಸ್ ಯೂಸ್ ಮಾಡ್ತೀವಿ. ನಿಮ್ಗಿನ್ನ ತುಂಬಾ ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ C++ ಅಲ್ಲಿ ಮೊದಲಿಗೆ ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ ಹೆಡರ್ ಫೈಲ್ಸ್ ಇಂದ. ಹೆಡರ್ ಫೈಲ್ಸ್ ಹೇಗಿರುತ್ತೆ, ಹ್ಯಾಶ್ ಇಂದ ಸ್ಟಾರ್ಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಪ್ರೀವಿಯಸ್ ಕ್ಲಾಸ್ ಅಲ್ಲೂ ನಾನು ಹೇಳಿದ್ದೀನಿ. And include hash include less than IO stream dot h IO stream dot h and then ನೀವು ಇನ್ನೂ ಒಂದು ಹೆಡರ್ ಫೈಲ್ ನ ಪರಿಚಯ ಮಾಡ್ಕೊಡ್ತೀನಿ ನೋಡಿ. hash include conio dot h conio dot h students. ಸೊ ಅಬ್ಸರ್ವ್ ಮಾಡಿ, hash include IO stream dot h ಅಂತಂದ್ರೆ IO input output stream dot h. h stands for header file ಅಂತ. h ಅಂತಂದ್ರೆ ಏನು, ಹೆಡರ್ ಫೈಲ್ ಅಂತ. ಸೊ ಇವನೇನ್ ಮಾಡ್ತಾನೆ, ನಿಮ್ಮ cout ಅಂತ ಒಂದು ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ, ಆ ಸ್ಟೇಟ್ಮೆಂಟ್ಸ್ ಗೆ ಅಂಡ್ ಸಮ್ ಅದರ್ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಸ್ ನ ಏನ್ ನೀವು ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡ್ತೀರಾ ಅದಕ್ಕೆ ಸಪೋರ್ಟಿಂಗ್ ಗೋಸ್ಕರ ಯೂಸ್ ಆಗುತ್ತೆ. ಅಂಡ್ ವಿ ಆರ್ ಹ್ಯಾವಿಂಗ್ ಅನದರ್ ಹೆಡರ್ ಫೈಲ್ ಕಾಲ್ಡ್ hash include conio dot h. ಈ conio dot h ಏನಕ್ಕೋಸ್ಕರ ಅಂತಂದ್ರೆ ಇವನು ಕೂಡ ನಿಮ್ಮ ಒಂದು ಸಮ್ ಸ್ಟೇಟ್ಮೆಂಟ್ಸ್ ಏನ್ ಪ್ರೋಗ್ರಾಮಿಂಗ್ ಅಲ್ಲಿ ಯೂಸ್ ಮಾಡಿರ್ತೀರಾ ಅದಕ್ಕೆ ಸಪೋರ್ಟಿಂಗ್ ಗೋಸ್ಕರ ಯೂಸ್ ಮಾಡ್ತೀವಿ. ಜನರಲ್ ಆಗಿ ನಾವು CLR SCR ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ, getch ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ, ಸಮ್ ಅದರ್ ಫಂಕ್ಷನ್ಸ್ ನ ಯೂಸ್ ಮಾಡ್ತೀವಿ, ಅದಕ್ಕೆ ಸಪೋರ್ಟಿಂಗ್ ಗೋಸ್ಕರ ಯೂಸ್ ಆಗುತ್ತೆ. ಎಸ್ ಬನ್ನಿ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ಯು ನೋ ವೆರಿ ವೆಲ್, ದಟ್ ಇಸ್ ಕಾಲ್ಡ್ void main. ಸೊ void, it should be in small students. main ಸ್ಮಾಲ್ ಅಲ್ಲೇ ಇರಬೇಕು, ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಇರಬೇಕು. ಸೊ ಇದನ್ನ ನಾವು ಕರೆಯುವಂತದ್ದು ಪ್ರೋಗ್ರಾಮಿಂಗ್ ಮೇನ್ ಅಂತ ಹೇಳಿ. ಸೊ ಇದೇನಾಗುತ್ತೆ, ದ ಕಂಪೈಲರ್ ಆಲ್ವೇಸ್ ಸ್ಟಾರ್ಟ್ ಟೆಸ್ಟಿಂಗ್ ಆಫ್ ದ ಪ್ರೋಗ್ರಾಮ್ ಆರ್ ಡಿಬಗಿಂಗ್ ಆಫ್ ದ ಪ್ರೋಗ್ರಾಮ್ ಯೂಸಿಂಗ್ ಮೇನ್ ಓನ್ಲಿ. ಸೊ ಮೇನ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ಅಂಡ್ ದೆನ್ ಮೇನ್ ಗೆ ಓಪನಿಂಗ್ ಪ್ಯಾರಂಥೆಸಿಸ್ ಕ್ಲೋಸಿಂಗ್ ಪ್ಯಾರಂಥೆಸಿಸ್ ಇರುತ್ತೆ ಸ್ಟೂಡೆಂಟ್ಸ್, ಬ್ರೇಸಸ್. ಸೊ ಇವನೇ ವಾಯ್ಡ್ ಮೇನ್ ಬಾಡಿ ಇಲ್ಲಿಂದ ಓಪನ್ ಆಗುತ್ತೆ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ಅಂಡ್ ಅದು ಕ್ಲೋಸಿಂಗ್ ನ ನಾವು ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಇವತ್ತಿನ ಹೊಸ ಕಾನ್ಸೆಪ್ಟ್ ಏನು ಅಂತಂದ್ರೆ, ನೋಟ್ ಡೌನ್ ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ COUT. ಸೊ ವಿಚ್ ಇಸ್ ಕಾಲ್ಡ್ cout. ರೈಟ್ ಡೌನ್ ಸ್ಟೂಡೆಂಟ್ಸ್, cout ಸ್ಟ್ಯಾಂಡ್ಸ್ ಫಾರ್ console output. console output ಅಂತ ಹೇಳ್ತೀವಿ. ಏನಿದ್ರಿಂದ ಅಡ್ವಾಂಟೇಜ್, ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಇನ್ಫಾರ್ಮೇಶನ್. ನಿಮ್ಮ ಇನ್ಫಾರ್ಮೇಶನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡೋದಕ್ಕೆ ಜನರಲಿ ನಾವು cout ನ ಯೂಸ್ ಮಾಡ್ತೀವಿ. ಪ್ರತಿ ಕಾನ್ಸೆಪ್ಟ್ಗೂ ಸಿಂಟ್ಯಾಕ್ಸ್ ಇರ್ತಾನೆ, ನೆನ್ಪಿಟ್ಕೊಳ್ಳಿ. ನಾನೀಗ ತೋರಿಸ್ತಿರೋದು cout ಸಿಂಟ್ಯಾಕ್ಸ್. cout you should use two less than students. That's the operator of output. Double quotes is compulsory students. Double quotes na ಕೊಡ್ಲೇಬೇಕು. And ಇಲ್ಲಿ ನೀವು ಕೊಡಬೇಕು information. So again double quotes, again semicolon.
I am explaining again, students. Cout, it stands for console output. It is used to display information. Syntax, cout less than cout operator ado output operator, double quotes information and double quotes close and semicolon. ಇಷ್ಟು ಬರೆದ್ರೆ ನಿಮ್ಮ cout ಎಕ್ಸಿಕ್ಯೂಟ್ ಆಗ್ತಾನೆ ನೋಡಿ. ಎಕ್ಸಾಂಪಲ್ cout less than double quotes, for example college semicolon. ಸರ್ ಇಷ್ಟಕ್ಕೆ ಔಟ್ಪುಟ್ ಏನ್ ಬರುತ್ತೆ ಸರ್? ಇಷ್ಟಕ್ಕೆ ಔಟ್ಪುಟ್ ಏನ್ ಬರುತ್ತೆ ಅಂತಂದ್ರೆ ನೀವು ಡಬಲ್ ಕೋಟ್ಸ್ ಒಳಗಡೆ ಏನ್ ಕೊಟ್ಟಿದ್ದೀರಾ ಅದು ಆಸ್ ಇಟ್ ಈಸ್ ಬರುತ್ತೆ. ಇದು ಔಟ್ಪುಟ್. ಐಡಿಯಾ ಬಂತಾ? ಸೊ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು cout ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. cout ನ ಕನ್ಸೋಲ್ ಔಟ್ಪುಟ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ಇನ್ಫಾರ್ಮೇಶನ್ ಆನ್ ದ ಸ್ಕ್ರೀನ್ ಸ್ಟೂಡೆಂಟ್ಸ್. ದ ಸಿಂಟ್ಯಾಕ್ಸ್ ಇಸ್ cout less than double quotes information double quotes semicolon. Example cout less than double quotes college again double quotes again semicolon. So another example ನೋಡೋಣ ಬನ್ನಿ. cout less than again double quotes. So again Rama. So output na ನೋಡಿ. You'll get ನೀವು ಹೇಗೆ ಕೊಟ್ಟಿದ್ರೆ ಹಾಗೆ ಔಟ್ಪುಟ್ ನ ಬರುತ್ತೆ. ಬಟ್ ಇಷ್ಟು ಕೂಡ ಇನ್ ದ ಕಾಂಬಿನೇಷನ್ ಕೊಡಬೇಕು. ಹೇಗೆ ನೋಡಿ, ಅಬ್ಸರ್ವ್ ದ ಸ್ಕ್ರೀನ್. hash include iostream.h hash include corner.h void main open bracket close bracket open braces. So in between ನೀವು cout ನ ಕೊಡಬೇಕು. ಹೀಗೆ it should be small. see, ಸೊ ಒಂದನ್ನ ಮಾತ್ರ ಕ್ಯಾಪಿಟಲ್ ಮಾಡಿದ್ದೀನಿ, ರಿಮೈನಿಂಗ್ ಆಲ್ ಸ್ಮಾಲ್ ಮಾಡಿದ್ದೀನಿ. ಇಷ್ಟು ಪ್ರೋಗ್ರಾಮಿಂಗ್ ನ ಕೊಟ್ರೆ ಇಷ್ಟು. ಸೊ ನಿಮಗೆ ಸ್ಕ್ರೀನ್ ಮೇಲೆ ಔಟ್ಪುಟ್ ಬರುತ್ತೆ. ಏನ್ ಬರುತ್ತೆ ಔಟ್ಪುಟ್? ಇಟ್ ಈಸ್ ನೀವು ಹೇಗೆ ಆ ಡಬಲ್ ಕೋಟ್ಸ್ ಇನ್ ಬಿಟ್ವೀನ್ ಕೊಟ್ಟಿದ್ರೆ ಇಷ್ಟೇ ಔಟ್ಪುಟ್ ಬರುತ್ತೆ. ದಿಸ್ ಇಸ್ ವಾಟ್ ದ C++ ಪ್ರೋಗ್ರಾಮಿಂಗ್ ಅಂಡ್ ದಿಸ್ ಇಸ್ ದ cout ಸ್ಟೇಟ್ಮೆಂಟ್ ಸ್ಟೂಡೆಂಟ್ಸ್. ಗಾಟ್ ಅನ್ ಐಡಿಯಾ? ಬನ್ನಿ ನಿಮ್ಮ ಕಂಪ್ಯೂಟರ್ ಅಲ್ಲಿ C++ ಎಲ್ಲಿರುತ್ತೆ ಆ C++ ನ ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನ ನೋಡೋಣ. ನೋಡಿ ಸ್ಟೂಡೆಂಟ್ಸ್, ಎಲ್ಲರೂ ಅಬ್ಸರ್ವ್ ಮಾಡಿ ಸ್ಕ್ರೀನ್ ನ. ದಿಸ್ ಇಸ್ ಕಾಲ್ಡ್ ಡೆಸ್ಕ್ಟಾಪ್. ಇದನ್ನ ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ದಿಸ್ ಆರ್ ಆಲ್ ಕಾಲ್ಡ್ ಐಕಾನ್ಸ್ ಸ್ಟೂಡೆಂಟ್ಸ್. ಐಕಾನ್ಸ್ ಎಲ್ಲದನ್ನು ನಾವು ಐಕಾನ್ಸ್ ಅಂತ ಕರಿತೀವಿ. ಅಂಡ್ ದಿಸ್ ಇಸ್ ಕಾಲ್ಡ್ ದ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್. ನೋಡಿ, ಒಂದು ಸಮುದ್ರದಲ್ಲಿ ಇದೀರಾ ನೀವೆಲ್ಲ. ಯಪ್ಪ ಯಾರೋ ಓಡ್ತಾ ಇದ್ದಾನೆ ನೋಡಿ. So this is what the background screen, and if you observe the downwards, it is called the taskbar. How you find the taskbar students? Always in the left side there is a start button. Nodi idu start button, ide start. And right side ನೀವು observe ಮಾಡಿದ್ರೆ always time display ಆಗ್ತಾ ಇರುತ್ತೆ ನೋಡಿ, time, date and time. ಸೊ ಅದನ್ನ ನಾವು ಟಾಸ್ಕ್ ಬಾರ್ ಅಂತ ಕರೆಯೋದು. ಆಲ್ ಆಕ್ಟಿವ್ ಅಪ್ಲಿಕೇಶನ್ಸ್ ಆಲ್ವೇಸ್ ಸ್ಟೋರ್ಡ್ ಇನ್ ಟಾಸ್ಕ್ ಬಾರ್ ಸ್ಟೂಡೆಂಟ್ಸ್. ಜಸ್ಟ್ ಅದು ಐಕಾನ್ಸ್ ಆಗಿ ಇರುತ್ತೆ. ಎಸ್ ಬನ್ನಿ, ಇಲ್ಲಿದೆ ನೋಡಿ ಟರ್ಬೋ C++. ಅಬ್ಸರ್ವ್ ದ ಸ್ಕ್ರೀನ್. ಟರ್ಬೋ C++, ನಿಮ್ಮ ಲ್ಯಾಂಗ್ವೇಜ್ C++. ಇದೇ ನಿಮ್ಮ ಸಾಫ್ಟ್ವೇರ್. ಮೊದಲಿಗೆ ಇವನ್ನ ನಾವು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಟ್ಟಿರ್ಬೇಕು. ಆಮೇಲೆ ಮಾತ್ರ ನಾವು ಅದನ್ನ ಆಪರೇಟ್ ಮಾಡ್ಲಿಕ್ಕಾಗತ್ತೆ. ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ, ನೀಟಾಗಿ ನೋಡಿ. ಮೌಸ್ ಅಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, your software will always open students. ನೋಡಿ, yes, this is called the opening of C++. ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಸೊ ಒಂದೊಂದು ವರ್ಷನ್ ಒಂದೊಂದು ತರ ಓಪನ್ ಆಗುತ್ತೆ. ಹಾಗೆ ಅಬ್ಸರ್ವ್ ಮಾಡಿ, ಇಲ್ಲಿದೆ ನೋಡಿ ಸ್ಟಾರ್ಟ್ ಟರ್ಬೋ C++. ಏನಂತ ಇದೆ ಕಾನ್ಸೆಪ್ಟ್? ಸ್ಟಾರ್ಟ್ ಟರ್ಬೋ C++. ಕ್ಲಿಕ್ ಮಾಡಿ. ಎಸ್, ಅಬ್ಸರ್ವ್ ದ ಸ್ಕ್ರೀನ್ ಸ್ಟೂಡೆಂಟ್ಸ್. ದಿಸ್ ಇಸ್ ಕಾಲ್ಡ್ C++ ಸಾಫ್ಟ್ವೇರ್. ಇವ್ರನ್ನೇ ನಾವು C++ ಸಾಫ್ಟ್ವೇರ್ ಅಂತ ಕರಿತೀವಿ. ನಿಮ್ಮ 2 years ಜರ್ನಿ PUC ಇದ್ರಲ್ಲೇ ಇರುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ದಿಸ್ ಇಸ್ ವಾಟ್ ಯರ್ ಮೆನು ಬಾರ್ ಸ್ಟೂಡೆಂಟ್ಸ್. ಮೆನು ಅಂದಿದ ತಕ್ಷಣ ಲಿಸ್ಟ್ ಅಂತ ಕರಿತೀವಿ ನೋಡಿ. ದಿಸ್ ಇಸ್ ಕಾಲ್ಡ್ ಫೈಲ್, ನ್ಯೂ, ಓಪನ್, ಸೇವ್ ಆಸ್ ಎಕ್ಸೆಟ್ರಾ. ದಿಸ್ ವಾಟ್ ಎಡಿಟ್. ಎಡಿಟ್ ಒಳಗಡೆ ಒಂದಷ್ಟು ಆಪ್ಷನ್ಸ್ ಇರುತ್ತೆ. ಸರ್ಚ್, ರನ್, ಕಂಪೈಲ್, ಡಿಬಗ್, ಪ್ರಾಜೆಕ್ಟ್, ಆಪ್ಷನ್ಸ್, ವಿಂಡೋ, ಹೆಲ್ಪ್.
ಸೊ ದಿಸ್ ಇಸ್ ವಾಟ್ ದ ಮೆನು ಬಾರ್ ಆಫ್ ಸಿ ಡಬಲ್ ಪ್ಲಸ್. ಅಂಡ್ ಇಲ್ಲಿ ನೋಡಿ ನಿಮ್ಗೆ ಕೆಲವೊಂದು ಶಾರ್ಟ್ ಕಟ್ಸ್ ಕೂಡ ಕೊಟ್ಟಿದ್ದಾನೆ. ನೀವು ಕೀಬೋರ್ಡ್ ಮೇಲೆ ಇರೋ ಫಂಕ್ಷನಲ್ ಕೀಸ್ ನ ಕೂಡ ಯೂಸ್ ಮಾಡಬಹುದು. F1 ಪ್ರೆಸ್ ಮಾಡಿದ್ರೆ ಹೆಲ್ಪ್, F2 ಫಾರ್ ಸೇವ್, F3 ಫಾರ್ ಓಪನ್, Alt F9 ಫಾರ್ ಕಂಪೈಲ್, F9 ಫಾರ್ ಮೇಕ್, F10 ಫಾರ್ ಮೆನು. ಐಡಿಯಾ ಬಂತಾ? ಸಿ ಸ್ಟೂಡೆಂಟ್ಸ್, ಫೈಲ್ ನ್ಯೂ ಹೋಗ್ತಾ ಇದೀನಿ ನೋಡಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಫೈಲ್ ಕ್ಲಿಕ್ ಮಾಡಿದ ತಕ್ಷಣ ನಾವೆಲ್ಲಿಗೆ ಹೋಗ್ಬೇಕು? ನ್ಯೂಗೆ ಹೋಗ್ಬೇಕು. ದಿಸ್ ಇಸ್ ವಾಟ್ ನ್ಯೂ. ನೋಡಿ ಇಲ್ಲಿದೆ ಆರೋ ಮಾರ್ಕ್ ಇದೆ ನೋಡಿ ಸ್ಟೂಡೆಂಟ್ಸ್, ಅದನ್ನ ಜಸ್ಟ್ ಕ್ಲಿಕ್ ಮಾಡಿ, ಇಲ್ಲಿ ಗೆಟ್ ಫುಲ್ ಸ್ಕ್ರೀನ್. ನೋಡಿ ಇದನ್ನ ಅಗೇನ್ ಕ್ಲಿಕ್ ಮಾಡ್ತೀನಿ, ದಿಸ್ ಇಸ್ ಆಫ್ ಸ್ಕ್ರೀನ್. ಇಲ್ಲಿ ಕೆಳಗಡೆ ಎಲ್ಲ ಡಿಸ್ಟರ್ಬೆನ್ಸ್ ಇದೆ ನೋಡಿ, ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಜಸ್ಟ್ ಇದನ್ನ ಕ್ಲಿಕ್ ಮಾಡಿ ನೀವು, ಇಲ್ಲಿ ಗೆಟ್ ಫುಲ್ ಸ್ಕ್ರೀನ್. ಸೊ ಇದ್ರಲ್ಲಿ ನೀವು ಯಾವ್ದನ್ನು ಕ್ವಶನ್ಸ್ ನ ಟೈಪ್ ಮಾಡೋಂಗಿಲ್ಲ ಸ್ಟೂಡೆಂಟ್ಸ್, ಯು ಶುಡ್ ಟೈಪ್ ದ ಎಕ್ಸಾಕ್ಟ್ ಪ್ರೋಗ್ರಾಮ್. ಹಾಗೆ ನಾವು ಪ್ರೋಗ್ರಾಮ್ ನೋಡಿದ್ವಲ್ಲ, ಸಿ ಡಬಲ್ ಪ್ಲಸ್ ಪ್ರೋಗ್ರಾಮ್ ಹೇಗೆ ಓಪನ್ ಆಗುತ್ತೆ ಬುಕ್ಕಲ್ಲಿ ಎಲ್ಲರೂ ಬರ್ಕೊಂಡಿದ್ದೀರಾ ಅಲ್ವಾ? ಬರ್ಕೊಂಡಿಲ್ಲ ಅಂದ್ರೆ ಬರ್ಕೊಂಡ್ಬಿಡಿ. ಹ್ಯಾಶ್ ದ ನೆಕ್ಸ್ಟ್ INCLUDE ನೇ ಕೊಡ್ಬೇಕು, ಲೆಸ್ ದ್ಯಾನ್ IOSTREAM ಡಾಟ್ H again greater than. ಐಡಿಯಾ ಬಂತಾ? ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಹ್ಯಾಶ್ ಇನ್ಕ್ಲೂಡ್ IOSTREAM ಡಾಟ್ H again ಹ್ಯಾಶ್ ಇನ್ಕ್ಲೂಡ್. ಸೊ ಇನ್ನೊಂದು ಹೆಡರ್ ಫೈಲ್ ಯಾವುದು? Onio ಡಾಟ್ H again greater than. ಐಡಿಯಾ ಬಂತಾ? ಸೊ ಸೇಮ್ ಟು ಸೇಮ್ ಕೊಡ್ತಾ ಇದ್ದೀನಿ ನಾನು. ಅಗೇನ್ ವಾಯ್ಡ್ ಒಂದು ಸ್ಪೇಸ್ ಕೊಟ್ಟು ಮೇನ್ ಕೊಟ್ಟು ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಕೊಡಬೇಕು. ಸೊ ಹೀಗೆ ಕೊಡಬೇಕು ಸ್ಟೂಡೆಂಟ್ಸ್, ದೇರ್ ಇಸ್ ನೋ ಅದರ್ ಆಲ್ಟರ್ನೇಟ್ ರೂಟ್. ವಾಯ್ಡ್ ಮೇನ್ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಈ ಕಲರ್ಸ್ ಎಲ್ಲ ನಾನು ಕೊಡ್ತಿರೋದಲ್ಲ, ಎಡಿಟರ್ ಅವನೇ ಕಲರ್ಸ್ ನ ಇಟ್ಕೊಂಡಿರೋದು ಸ್ಟೂಡೆಂಟ್ಸ್ ಆಟೋಮೆಟಿಕ್ ಆಗಿ. ಸೊ ಅಗೇನ್ ಓಪನ್ ಪ್ಯಾರಂಥೆಸಿಸ್. ಐಡಿಯಾ ಬಂತಾ? ಸೊ ಅಗೇನ್ ಯು ಶುಡ್ ಗಿವ್ ಸಿ ಔಟ್. ಸೊ ಅಗೇನ್ ಡಬಲ್ ಕೋಟ್ಸ್. ಸೊ ನಾವೇನಂತ ಕೊಟ್ವಿ? ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಅಂತ ಕೊಡ್ತಿದ್ವಿ. ಕ್ಲೋಸಿಂಗ್ ಫ್ಲೋರ್ ಬ್ರಾಕೆಟ್. ಇಷ್ಟು ನಮ್ಮ ಪ್ರೋಗ್ರಾಮಿಂಗ್. ನೆನ್ಪಿಟ್ಕೊಳ್ಳಿ, ಇಷ್ಟು ಪ್ರೋಗ್ರಾಮಿಂಗ್ ನ ನಾವು ಹೇಗೆ ಔಟ್ಪುಟ್ ನ ನೋಡೋದು ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ, ಮೊದಲಿಗೆ ನೀವು ಕಂಪೈಲ್ ಮಾಡಬೇಕು, ಅಂದ್ರೆ ಎರರ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಕಂಪೈಲ್ ಅಗೇನ್ ಕಂಪೈಲ್. ನೆನ್ಪಿಟ್ಕೊಳ್ಳಿ, ಕಂಪೈಲ್ ಕೊಡ್ಬೇಕು. ದಿಸ್ ಇಸ್ ವಾಟ್ ದ ಲಿಸ್ಟ್. ಅಬ್ಸರ್ವ್ ಮಾಡಿ, ವಾರ್ನಿಂಗ್ 0 ಇದೆ, ಎರರ್ಸ್ 0 ಇದೆ. ದಟ್ಸ್ ವಾಟ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್, ವಾರ್ನಿಂಗ್ 0, ಎರರ್ಸ್ 0. ಅದಾದ್ಮೇಲೆ ರನ್ ಕೊಡಿ. ಫಸ್ಟ್ ಕಂಪೈಲ್ ಕೊಡ್ಬೇಕು, ಆಮೇಲೆ ರನ್ ಆಪ್ಷನ್ ನ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನ್ ಬರುತ್ತೆ? ರನ್ ಬರುತ್ತೆ. ಸಿ ಸ್ಟೂಡೆಂಟ್ಸ್, ರನ್ ಆಯ್ತಾ? ರನ್ ಆಗಿದ ತಕ್ಷಣ ನೀವೆಲ್ಲಿಗೆ ಹೋಗ್ಬೇಕು? ವಿಂಡೋಗೆ ಹೋಗಿ. ರನ್ ಆಫ್ಟರ್ ಕಂಪೈಲ್ ಆಯ್ತು, ರನ್ ಆಯ್ತು, ವಿಂಡೋಗೆ ಹೋಗಿ, ದೆನ್ ಔಟ್ಪುಟ್ಗೆ ಹೋಗಿ. ಸೊ ಸಿ ಸ್ಟೂಡೆಂಟ್ಸ್, ಆ ಫಸ್ಟ್ ಲೈನ್ ನ ಬಿಟ್ಬಿಡಿ, ಅದು ಎಡಿಟರ್. ಸೆಕೆಂಡ್ ಲೈನ್ ಬಂದಿದೆ ನೋಡಿ, ದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್ ಅಂತ ಹೇಳಿ. ಸೊ ದಿಸ್ ಇಸ್ ವಾಟ್ ದ ಔಟ್ಪುಟ್. ಅಷ್ಟು ಪ್ರೋಗ್ರಾಮ್ಗೆ ನೀವು ಡಬಲ್ ಕೋಟ್ಸ್ ಒಳಗಡೆ ಏನ್ ಬರ್ದಿದ್ದೀರೋ ಅದೇ ಬರುತ್ತೆ ನಿಮ್ಗೆ. ಐಡಿಯಾ ಬಂತಾ? ಸಿ ಸ್ಟೂಡೆಂಟ್ಸ್, ಸೊ ಒಂದು ಫಂಕ್ಷನ್ ನ ಯೂಸ್ ಮಾಡ್ತೀನಿ, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಇದನ್ನ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ವಿಲ್ ಕಾಲ್ ಇಟ್ as CLR SCR ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಸೆಮಿಕೋಲನ್. ಸೊ ಅಗೇನ್ ಗೆಟ್ CH. ಸೊ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. CLR SCR ಅಂತಂದ್ರೆ ಕ್ಲಿಯರ್ ದ ಸ್ಕ್ರೀನ್ ಅಂತ, ಗೆಟ್ CH ಅಂತಂದ್ರೆ ಗೆಟ್ ಔಟ್ಪುಟ್ ಆಫ್ಟರ್ ದ ರನ್ ಅಂತ ಹೇಳಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ನೋಡಿ, ಈಗ ನಿಮ್ಗೆ ಇದ್ದಿದ್ದು ನೀಟಾಗಿ ಗೊತ್ತಾಗುತ್ತೆ. ಕಂಪೈಲ್ ಎರರ್ 0, ವಾರ್ನಿಂಗ್ 0, ರನ್. ನೋಡಿ ಸ್ಟೂಡೆಂಟ್ಸ್, ಆನ್ ದ ಸ್ಕ್ರೀನ್ ದ ಗೋಲ್ಡನ್ ಗ್ಲಿಮ್ಸ್ ಕಾಲೇಜ್. ಅವಾಗಲೇ ಸ್ಕ್ರೀನ್ ಅಲ್ಲಿ ಏನೇನೋ ಡಿಸ್ಟರ್ಬೆನ್ಸ್ ಇತ್ತು, ಕ್ಲಿಯರ್ ದ ಸ್ಕ್ರೀನ್ ಅಂದ ತಕ್ಷಣ ಎಲ್ಲ ಡಿಸ್ಟರ್ಬೆನ್ಸ್ ಹೊರಟಾಯ್ತು. ಐಡಿಯಾ ಬಂತಾ? ನೋಡಿ, ಇದನ್ನ ನಾವು ಸೇವ್ ಕೂಡ ಮಾಡ್ಕೋಬಹುದು. ಫೈಲ್ ಏನಂತ ಕೊಡಿ? ಸೇವ್. ನೋಡಿ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ, ನೋಡಿ ನೋ ನೇಮ್ 00.cpp ಅಂತ ಇದೆ. ನೀವು ನೇಮ್ ಕೊಟ್ರೆ ಅಲ್ಲಿ ಬರುತ್ತೆ ನೋಡಿ. ನಾನೇನ್ ಮಾಡ್ತೀನಿ, ರಮೇಶ್ ಅಂತ ಕೊಡ್ತಿದ್ದೀನಿ. ಹೆಸರೇನ್ ಕೊಡ್ತಿದ್ದೀನಿ? ರಮೇಶ್. ಕೊಟ್ಟಿದ ತಕ್ಷಣ ಏನ್ ಕೊಡ್ತಿದ್ದೀನಿ? ಓಕೆ. ನೋಡಿ, ಈಗ ಅಬ್ಸರ್ವ್ ಮಾಡಿ, ನಿಮ್ಮ ಫೈಲ್ ನೇಮ್ ramesh.cpp ಅಂತ ಆಗಿದೆ. ಅರ್ಥ ಆಯ್ತಾ? ನೋಡಿ, ಈಗ ಸಿ ಔಟ್ ಜೊತೆಗೆ ಸ್ಮಾಲ್ ಚೇಂಜಸ್ ನ ಮಾಡ್ತೀನಿ. ಸಿ ಔಟ್ ಅಲ್ಲಿ ಮಾತ್ರ ಚೇಂಜಸ್ ಮಾಡ್ತೀನಿ. ಇಷ್ಟಕ್ಕೆ ನಿಮ್ಗೆ ನೀಟಾಗಿ ಅರ್ಥ ಆಗ್ಬೇಕು. ಏನಂತ ಕೊಡ್ತೀನಿ? ಮೈ ನೇಮ್ ಈಸ್ ರಮೇಶ್ ಅಂತ ಕೊಡ್ತೀನಿ. ಮೈ ನೇಮ್ ಈಸ್ ರಮೇಶ್ ಅಂತ ಕೊಡ್ತಿದ್ದೀನಿ. ಫೈಲ್ಗೆ ಹೋಗಿ ಸೇವ್ ಕೊಡಿ.
ಚೇಂಜಸ್ ಸೇವ್ ಆಗಿರುತ್ತೆ. ಕಂಪೈಲ್ ಹೋಗಿ ಕಂಪೈಲ್ ಮಾಡಿ, ವಾರ್ನಿಂಗ್ 0, ಎರರ್ಸ್ 0, ರನ್ ಹೋಗಿ ರನ್ ಕೊಡಿ. Now you can see the output on the screen. ನೋಡಿ ಚೇಂಜಸ್ ಬಂದಿದೆ ಸ್ಟೂಡೆಂಟ್ಸ್. ಯಾವ್ದದು ಚೇಂಜಸ್? ಮೈ ನೇಮ್ ಈಸ್ ರಮೇಶ್ ಅಂತ ಬಂದಿದೆ. ಏನಂತ ಬಂದಿದೆ ಔಟ್ಪುಟ್? ಮೈ ನೇಮ್ ಈಸ್ ರಮೇಶ್. ಗೊತ್ತಾಯ್ತಾ? ಐಡಿಯಾ ಬಂತ ಕಾನ್ಸೆಪ್ಟ್? ಸೊ ನೀವು ಇಲ್ಲಿ ಏನೆಲ್ಲ ಚೇಂಜಸ್ ಮಾಡ್ತೀರಾ ಅದೇ ಬರುತ್ತೆ. ಅಬ್ಸರ್ವ್ ಮಾಡಿ. ನೀವು ಇಲ್ಲಿ ಕ್ಯಾಪಿಟಲ್ ಆದ್ರೂ ಕೊಡಿ, ಸ್ಮಾಲ್ ಆದ್ರೂ ಕೊಡಿ, ಹೇಗಾದ್ರೂ ಕೊಡಿ. ಸೊ ಫಸ್ಟ್ PUC EBA CS. ಸೊ ನಾನು ಈಗ ಚೇಂಜಸ್ ಮಾಡಿದ್ದೀನಿ ನೋಡಿ. ಫಸ್ಟ್ PUC EBA CS ಅಂತ ಕೊಟ್ಟಿದ್ದೀನಿ. ಅಬ್ಸರ್ವ್ ಮಾಡಿ. ಅಗೇನ್ ಕಂಪೈಲ್ ಕಂಪೈಲ್ ರನ್ ರನ್. ನೋಡಿ ಸ್ಟೂಡೆಂಟ್ಸ್, ಫಸ್ಟ್ PUC EBA CS ಅಂದ್ರೆ ಆ ಡಬಲ್ ಕೋಟ್ಸ್ ಒಳಗಡೆ ನೀವೇನ್ ಕೊಡ್ತೀರಾ ಅದು ಆಸ್ ಇಟ್ ಈಸ್ ಏನಾಗುತ್ತೆ ನಿಮ್ಗೆ ರಿಫ್ಲೆಕ್ಟ್ ಅನ್ನೋದು ಆಗುತ್ತೆ. ದಿಸ್ ಇಸ್ ವಾಟ್ ವಿ ಕ್ಯಾನ್ ಸೇ ದ ಔಟ್ಪುಟ್ ಅಂಡ್ ದ ಪ್ರೋಗ್ರಾಮಿಂಗ್ ಅಂತ ಕರಿತೀವಿ. ಐಡಿಯಾ ಬಂತ ಹೇಗೆ ಅಂತ? ನೋಡಿ ಸ್ಟೂಡೆಂಟ್ಸ್, ಇನ್ನೊಂದು ಸಿ ಔಟ್ ನ ಹಾಕ್ತೀನಿ ನೋಡಿ. ಸಿ ಔಟ್ ಲೆಸ್ ದನ್ ಡಬಲ್ ಕೋಟ್ಸ್. ನೆಕ್ಸ್ಟ್ ಈಸ್ ಸೆಕೆಂಡ್ PUC ಅಂತ ಕೊಡ್ತೀವಿ. ನೆಕ್ಸ್ಟ್ ಈಸ್ ಸೆಕೆಂಡ್ PUC ಅಂತ ಕೊಡ್ತೀವಿ. ನೋಡಿ, ಫೈಲ್ ಸೇವ್ ಕಂಪೈಲ್ ಕಂಪೈಲ್ ವಾರ್ನಿಂಗ್ಸ್ 0, ಎರರ್ ಒಂದಿದೆ ನೋಡಿ. ಎರರ್ ಅಂತಂದ್ರೆ ತಪ್ಪಾಗಿದೆ ಅಂತ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಸ್ಕ್ರೀನು ಎರರ್ ಒಂದಿದೆ. ಆ ಎರರ್ ಏನು ಅಂತ ನೋಡೋಣ. ನೋಡಿ, ಅವನು ಹೇಳ್ತಿದ್ದಾನೆ ಏನಂತ? ಸ್ಟೇಟ್ಮೆಂಟ್ ಈಸ್ ಮಿಸ್ಸಿಂಗ್ ಸೆಮಿಕೋಲನ್. ನೀವು ಸೆಮಿಕೋಲನ್ ಮಿಸ್ ಮಾಡ್ಬಿಟ್ಟಿದ್ದೀರಾ ಅಂತ. ಎಸ್, ನಾವು ಮಿಸ್ ಮಾಡಿದ್ವಿ. ಎಲ್ಲಿ ನೋಡಿ, ಎಲ್ಲಿ ಮಿಸ್ ಮಾಡಿದ್ವಿ ನೋಡಿ. ಮೊದಲನೇ ಸಿ ಔಟ್ ಸೆಮಿಕೋಲನ್ ಕೊಟ್ಟಿದ್ವಿ, ಇಲ್ಲಿ ಕೊಟ್ಟಿಲ್ಲ. ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಇವ್ ನಿಮ್ ಫ್ರೆಂಡ್. ಎಸ್, ಸೆಮಿಕೋಲನ್ ಕೊಟ್ಟಿದ್ದೀವಿ, ಮತ್ತೆ ಫೈಲ್ ಹೋದ್ವಿ, ಮತ್ತೆ ಸೇವ್ ಮಾಡ್ತಾ ಇದೀವಿ. ಅಗೇನ್ ಕಂಪೈಲ್ ಎಸ್, ಎರರ್ 0 ಆಯ್ತು, ವಾರ್ನಿಂಗ್ 0 ಆಯ್ತು. ಅಗೇನ್ ರನ್. ಎಸ್, ಫಸ್ಟ್ PUC EBA CS, ನೆಕ್ಸ್ಟ್ ಈಸ್ ಸೆಕೆಂಡ್ PUC. ಐಡಿಯಾ ಬಂತ? ಹೀಗೆ ಒಂದು C++ ಎಡಿಟರ್ ಅಲ್ಲಿ ನಾವೊಂದು ಪ್ರೋಗ್ರಾಮಿಂಗ್ ನ ಮಾಡುವಂತಹ ಸ್ಟೈಲ್ ನೀವು ಕಲ್ತ್ಕೊಳ್ಬೇಕಾಗಿರೋದು. ಒಂದು ಪೆನ್ನು ಪೇಪರ್ ಹಿಡ್ಕೋಬೇಕು, ಹೇಗೆ ಪ್ರೋಗ್ರಾಮಿಂಗ್ ಬರೀಬೇಕು ಅಂತ ಹೇಳಿ ಬರೆದು ಪ್ರಾಕ್ಟೀಸ್ ನ ಮಾಡಬೇಕು. ಅಲ್ಲಿಗೆ ಹ್ಯಾಶ್ ಇನ್ಕ್ಲೂಡ್ ಲೆಸ್ ದ್ಯಾನ್ IOStream .h ಗ್ರೇಟರ್ ದ್ಯಾನ್ ಕಂಪಲ್ಸರಿ. ಹಾಗೆ ಹ್ಯಾಶ್ ಇನ್ಕ್ಲೂಡ್ ಲೆಸ್ ದ್ಯಾನ್ conio.h ಗ್ರೇಟರ್ ದ್ಯಾನ್ void main ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಪನ್ ಫ್ಲವರ್ ಬ್ರಾಕೆಟ್ CLR SCR ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಸೆಮಿಕೋಲನ್ ಸಿ ಔಟ್ ಲೆಸ್ ದ್ಯಾನ್ ಡಬಲ್ ಕೋಟ್ಸ್. ನಿಮಗ್ ಬೇಕಾಗಿರುವಂತ ಇನ್ಫಾರ್ಮೇಶನ್ ನ ಇಲ್ಲಿ ಕೊಡಿ. ಸೊ ಅಗೇನ್ ಡಬಲ್ ಕೋಟ್ಸ್ ಕ್ಲೋಸ್ ಮಾಡಿ ಸೆಮಿಕೋಲನ್ ನ ಕೊಡಿ. ನೋಡಿ, ನೆಕ್ಸ್ಟ್ ಲೈನ್ ಬರ್ಬೇಕು ಅಂತಂದ್ರೆ ನಾವು ಎಂಡ್ ಎಲ್ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ಸ್. ಅದನ್ನ ನಾನು ಇನ್ನೊಂದು ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ಳಿ ನೀವು ಸಾಕು. ಎಂಡ್ ಎಲ್ ಸ್ಟ್ಯಾಂಡ್ಸ್ ಫಾರ್ ಎಂಡ್ ಲೈನ್ ಅಂತ. ಎಂಡ್ ಲೈನ್ ನಿಮ್ಗೆ ಗೊತ್ತಾಗುತ್ತೆ ಈಗ ಅದು ಹೇಗೆ ಎಂಡ್ ಲೈನ್ ಆಯ್ತು ಅಂತ. ನೋಡಿ, ಕಂಪೈಲ್ ವಾರ್ನಿಂಗ್ 0, ಎರರ್ಸ್ 0, ರನ್. ನೋಡಿ, ಫಸ್ಟ್ PUC EBA CS, ನೆಕ್ಸ್ಟ್ ಇಸ್ ಸೆಕೆಂಡ್ PUC. ಏನ್ ಇವಾಗ್ಲಿಗೂ ಡಿಫ್ರೆನ್ಸ್? ಆವಾಗ್ಲೇ ಫಸ್ಟ್ PUC EBA CS ಡಾಟ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಇಸ್ ಸೆಕೆಂಡ್ PUC ಇತ್ತು. ಈಗ ಅದು ನೆಕ್ಸ್ಟ್ ಲೈನ್ ಅಲ್ಲಿ ಬಂದಿದೆ. ಅಂದ್ರೆ ನೆಕ್ಸ್ಟ್ ಲೈನ್ ಅಲ್ಲಿ ಬರಬೇಕು ಅಂತಂದ್ರೆ ನಾವು ಯಾವ್ದನ್ನ ಯೂಸ್ ಮಾಡ್ಬೇಕು? ಎಂಡ್ ಎಲ್ ನ ಯೂಸ್ ಮಾಡ್ಬೇಕು. ನೋಡಿ, ನಾನು ಎಂಡ್ ಎಲ್ ಹೇಗೆ ಯೂಸ್ ಮಾಡಿದ್ದೀನಿ ಅಂತಂದ್ರೆ, ಸಿ ಔಟ್ ನ ಸ್ಟಾರ್ಟ್ ಮಾಡಿದ್ದೀನಿ, ಲೆಸ್ ದ್ಯಾನ್ ಕೊಟ್ಟಿದ್ದೀನಿ, ಎಂಡ್ ಎಲ್ ನ ಕೊಟ್ಟಿದ್ದೀನಿ, ಈಗೇನ್ ಲೆಸ್ ದ್ಯಾನ್ ಕೊಟ್ಟು ನೆಕ್ಸ್ಟ್ ಸೆಕೆಂಡ್ PUC ಅಂತ ಕೊಟ್ಟಿದ್ದೀನಿ. ಸೊ ಅದ್ರ ಲೆಫ್ಟ್ ಸೈಡು ಲೆಸ್ ದ್ಯಾನ್ ಬರ್ಬೇಕು, ರೈಟ್ ಸೈಡು ಲೆಸ್ ದ್ಯಾನ್ ಬರ್ಬೇಕು. ಇದನ್ನ ನಾವು ಕರೆಯುವಂತದ್ದು ಏನಂತ? ನಮ್ಮ ಒಂದು ಎಂಡ್ ಲೈನ್ ಅಂತ ಹೇಳಿ. ಸೊ ಇದು ಎಂಡ್ ಲೈನ್ ಕೊಡೋದ್ರಿಂದ ದ ಸ್ಟೇಟ್ಮೆಂಟ್ ವಿಲ್ ಅಪಿಯರ್ ನೆಕ್ಸ್ಟ್ ಲೈನ್ ಸ್ಟೂಡೆಂಟ್ಸ್. ಏನ್ ನೀವು ನೆಕ್ಸ್ಟ್ ಅದನ್ನ ಡಿಸ್ಪ್ಲೇ ಮಾಡ್ಬೇಕು ಅಂತಿದ್ರ ಅದು ನೆಕ್ಸ್ಟ್ ಲೈನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನ ನಾವು ಕರೆಯುವಂತದ್ದು ನಮ್ಮ ಒಂದು C++ ಪ್ರೋಗ್ರಾಮಿಂಗ್ ಅಂತ. ಸೊ ನೋಡಿ ಸ್ಟೂಡೆಂಟ್ಸ್, ಇದನ್ನ ಕ್ಲೋಸ್ ಮಾಡೋದು ಕೂಡ ಇವತ್ತು ಹೇಳ್ಕೊಡ್ತೀನಿ. ಫೈಲ್ಗೆ ಹೋಗಿ ಜೊತೆಗೆ ಏನ್ ಕೊಡಿ? ಕ್ವಿಟ್ ಅಂತ ಕೊಡಿ. ಆಪ್ಷನ್ ನೋಡಿ, ಕ್ವಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ C++ ಅನ್ನೋದು ಏನಾಗುತ್ತೆ? ಕ್ಲೋಸ್ ಆಗುತ್ತೆ. ಐಡಿಯಾ ಬಂತ? ಸೊ ಇದನ್ನ ನಾವು ಕರೆಯುವಂತದ್ದು C++ ಪ್ರೋಗ್ರಾಮಿಂಗ್ ಅಂತ ಹೇಳಿ
ಸೊ ಹೀಗೆ ನಾವೊಂದು C++ ಪ್ರೋಗ್ರಾಮಿಂಗ್ ನ ಮಾಡ್ತೀವಿ. ಸೊ ಈ ಕ್ಲಾಸ್ ಇಲ್ಲಿಗೆ ಸಾಕು ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತಷ್ಟು ಪ್ರೋಗ್ರಾಮಿಂಗ್ ನ ಹೇಗ್ ಮಾಡ್ಬೇಕು, ಹೇಗೆ ಇದನ್ನ ಡಿಸೈನ್ ಮಾಡಬೇಕು, ಹೇಗೆ ಇದರಲ್ಲಿ ಪ್ರೋಗ್ರಾಮಿಂಗ್ಸ್ ನ ಮಾಡಬೇಕು, ಇದರಲ್ಲಿ ನಿಮ್ಗೆ ಎಕ್ಸಾಮ್ಗೆ ಏನೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿ ಎಕ್ಸ್ಪ್ಲೈನ್ ನ ಮಾಡ್ತೀನಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರೋಗ್ರಾಮಿಂಗ್ ಬರಬೇಕು ಅಂತಂದ್ರೆ ಪೆನ್ನು ಪೇಪರ್ ತಗೋಬೇಕು, ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ನ ಮಾಡಿ ನಿಮ್ಮ ಓನ್ ಪ್ರೋಗ್ರಾಮ್ಸ್ ನ ಕ್ರಿಯೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಂದ್ರೆ ನಾನೀಗ ಪ್ರೋಗ್ರಾಮ್ ಅಲ್ಲಿ ನೋಡಿ, ಈ ಸಿಔಟ್ ಅಲ್ಲಿ ಕಲ್ಯಾಣಿ ಹಾಕಿದ್ದೀನಿ, ಇನ್ನೊಂದು ಸಿಔಟ್ ಅಲ್ಲಿ ಫಸ್ಟ್ PUC ಹಾಕ್ದೆ. ನೀವು ಪ್ರೋಗ್ರಾಮ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಇಷ್ಟು ಬರಿಬೇಕು. ಈ ಸಿಔಟ್ ಒಳಗಡೆ ಏನ್ ಮಾಡ್ಬೇಕು, ನೀವು ನಿಮ್ಮ ನೇಮ್ ನ ಹಾಕ್ಬೇಕು. ಇದೇ ಸಿಔಟ್ ಒಳಗಡೆ ನಿಮ್ಮ ಮದರ್ ನೇಮ್ ನ ಹಾಕಿ, ಇದೇ ಸಿಔಟ್ ಒಳಗಡೆ ನಿಮ್ಮ ಫಾದರ್ ನೇಮ್ ನ ಹಾಕಿ, ಇದೇ ಸಿಔಟ್ ಅಲ್ಲೇ ಸಮ್ ಏನೋ ನಿಮ್ಮ 6 ಸಬ್ಜೆಕ್ಟ್ಸ್ ನ ಹಾಕಿ ಡಿಸ್ಪ್ಲೇ ಮಾಡಿ, ಔಟ್ಪುಟ್ ನ ಬರೀರಿ. ಈ ತರ ಬರೆದು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ C++ ಪ್ರೋಗ್ರಾಮಿಂಗ್ ಅನ್ನೋದು ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಕೀಪ್ ಹಾರ್ಡ್ ವರ್ಕಿಂಗ್, ಸೊ ಎಫರ್ಟ್ ನೆವರ್ ಫೇಲ್ಯೂರ್ಸ್. ನಾನು ನಿಮ್ಮ ಉಮೇಶ್ ಸರ್. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.